K10 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ಚಾಮರಾಜನಗರ ನಗರದ ಚೆನ್ನಿಪುರದ ಮೂಳೆಯ ನಿವಾಸಿ ಭಾಗ್ಯಮ್ಮ ಮತ್ತು ರಾಜಮ್ಮರವರ ಮನೆಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಭಸ್ಮ. ನಿನ್ನೆ ಮಧ್ಯಾಹ್ನ ಮನೆಯಲ್ಲಿ ಯಾರೂ ಇರದ ಸಂದರ್ಭದಲ್ಲಿ ನಡೆದ ಶಾರ್ಟ್ ಸರ್ಕ್ಯೂಟ್ ಘಟನೆಯಲ್ಲಿ 2 ಮನೆಗಳು ಸಂಪೂರ್ಣವಾಗಿ ಬೆಂಕಿ ಎತ್ತಿಕೊಂಡು ಭಸ್ಮವಾಯಿತು. ಈ ಮನೆಯಲ್ಲಿ ಚಿನ್ನದ ಒಡವೆ, ಸುಮಾರು 3.5 ಲಕ್ಷ ರೂಪಾಯಿ ನಗದು, ಬಟ್ಟೆ ಹಾಗೂ ಇತರೆ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಹೋಗಿದೆ ಎಂದು ಸಂತ್ರಸ್ತರು ಸುದ್ದಿಗಾರರೊಂದಿಗೆ ಮಾಹಿತಿ ನೀಡಿದರು. ಹೌದಾ? ಯಾರು ಬಂದು ನೋಡಿಲ್ಲ ನಿನ್ನಿಂದ? ಒಬ್ಬರ ಗಂಟೆ ಎಲ್ಲ ಕತ್ಕೊಬಿಟ್ಟಿದ್ರು ಸರ್. ದೊಡ್ಡ ಕಸ ಎಲ್ಲ ಸ್ವಲ್ಪ ಗಂಟೆ ಜಾಸ್ತಿನೇ ಆಗೋಗಿದ್ರು ಸರ್. ಕೋಲಿ ಮಾಡಿಬಿಟ್ಟು ಮರ್ಬಿಟ್ಟು ಮಡಗಿದ್ರು ಸರ್. ಎಲ್ಲನೂ ದುಡ್ಡು ಕಸ ಮಡಗಿದ್ನು ಸರ್. ಹೆಂಗಾಯ್ತು ಇದು ಬೆಂಕಿ ಹಿಡಿಯೋಕ್ಕೆ ಕಾರಣ? ಬೆಂಕಿ ನಾವು ಜಮೀನು ಕೆಲಸ ಕೊಟ್ಟಿದ್ವಿ ಸರ್. ನಮ್ಮ ಆರ್ಗಿತಿಯವರು ಹೂ ತಗೋರ ಕೊಟ್ಟಿದ್ರು. ಕರೆಂಟು ಇದಾಗ್ಬಿಟ್ಟು ಹಿಂಗಾಗ್ಬಿಟ್ಟಿದೆ ಸರ್. ಶಾರ್ಟ್ ಸರ್ಕ್ಯೂಟ್ ಆಗಿರೋಂಥದ್ದಾ? ಹೌದಾ? ಅದೇ ಮನೇಲಿ ಯಾರು ಇಲ್ಲ ಸರ್. ಹೌದಾ? ಏನು ಪ್ರಾಣಾಪಾಯ ಏನಿಲ್ಲ ಸರ್. ಎಷ್ಟು ಲಾಸ್ ಆಗಿದೆ ಅನ್ನೋದು, ನಷ್ಟ ಆಗಿರುವಂಥದ್ದು? ಚಿನ್ನ ಸರ್ ಈಗ ಮಾಡಿಸಿದ್ವು. ನಮಗೆ 1.5 ಲಕ್ಷ ಲಾಸ್ ಆಗಿದೆ ಸರ್. ಸುಮ್ಮಿಗೆ ಹೇಳ್ಬಾರ್ದು, ಮಾಡ್ತಾರೆ ಸುಮ್ಗಿರೆ. ಬಸ್ ನೆನ್ನೆ ನಾನು ಇರಲಿಲ್ಲ. ಇವತ್ತು ನಾನು ಟಿ ವಿಲಿ ನೋಡಿದೆ. ನಮ್ಮ ಚೆನ್ನಿಪುರದ ಮೂಳೆ ನನ್ನ ಜಾಲಹಳ್ಳಿ ಉಂಡಿ ಸಂಬಂಧಪಟ್ಟಾಗೆ 24ನೇ ವಾರ್ಡ್ನಲ್ಲಿ ನಮ್ಮ ಒಬ್ಬರು ಬಡವರು, ಅತ್ಯಂತ ಬಡವರು, ಹೂವೆಲ್ಲ ಮಾರ್ಕ್ ಜೀವನ ಮಾಡ್ತಿದ್ದ ಭಾಗ್ಯಮ್ಮ ಅಂತ ಅವ್ರ ಮನೆ ನಿನ್ನೆ ಒಂದು 3 ಗಂಟೆಯಲ್ಲಿ ಶಾರ್ಟ್ ಸರ್ಕ್ಯೂಟಿಂದ ಪೂರ್ತಿ ಸುಟ್ಟೋಗಿದೆ. ಮತ್ತು ಅವರು ಸುಮಾರು ಒಂದಷ್ಟು ಹಣನ ಕೂಡಿಟ್ಟಿದ್ರು ಮಕ್ಕಳ ಮದುವೆ ಮಾಡಬೇಕು ಅಂತ. LIC ಎಲ್ಲ ತಗೊಂಡು ಅವೆಲ್ಲ ಪೂರ್ಣವಾಗಿ ಸುಟ್ಟೋಗಿದೆ. ಬಟ್ಟೆ ಏನೇನೂ ಇಲ್ಲ, ಎಲ್ಲ ಪೂರ್ಣವಾಗಿ ಸುಟ್ಟೋಗಿದೆ. ನನಗೆ ಬೆಳಗ್ಗೆ ಗೊತ್ತಾಗಿ ನಾನೀಗ ಅದನ್ನು ಪರಿಶೀಲನೆ ಮಾಡೋಕ್ಕೆ ಬಂದಿದ್ದೀನಿ. ನನ್ನ ಜೊತೆಲಿ ನಮ್ಮ ನಗರಸಭಾ ಆಯುಕ್ತರು, ಮಾಜಿ ನಗರಸಭಾ ಸದಸ್ಯರು, ಹಾಗೆ AEE KEB ನಾವಿಷ್ಟು ಜನ ಬಂದಿದ್ದೀವಿ. ಯಾವ ರೀತಿ ಅವ್ರಿಗೆ ಪರಿಹಾರನ ಕೊಡೋಕ್ಕೆ ಸಾಧ್ಯ ಅಂತ ನೋಡ್ತಾ ಇದ್ದೀವಿ. ಯಾಕಂದರೆ ಸರ್ಕಾರ ಬೆಂಕಿ ಬಿದ್ದ ಮನೆಗಳಿಗೆ ಇತ್ತೀಚೆಗೆ ಪರಿಹಾರನ ಕೊಡ್ತಾಯಿಲ್ಲ. ನಾನು ವೈಯಕ್ತಿಕ ಒಂದು ಸ್ವಲ್ಪ ಸಹಾಯ ಮಾಡಿದ್ದೀನಿ. ಮತ್ತು ಇರೋದು ಒಂದೇ ಒಂದು ಅಂಕಣ ಜಾಗ ಅವರು. ಈ ಜಾಗ ಏನೇನೂ ಅಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯವ್ರ ಕೈಯಿಂದನೇ ನಾವು ಏನು ಬೆಳ್ತದಲ್ಲಿ ಕೊಡಬೇಕು ಅಂತ ಮಾಡ್ತಿದ್ದೀವಿ. ಹಕ್ಕುಪತ್ರಗಳನ್ನ ಸೈಟು ಸುಮಾರು 1,000 ಸೈಟ್ಗಳನ್ನ ಕೊಡ್ತೀವಿ ನಾವು. ಉತ್ವಳ್ಳಿ ಮತ್ತು ನಮ್ಮ ಮೆಡಿಕಲ್ ಏನು ಇನ್ಸ್ಟಿಟ್ಯೂಟ್ ಇದೆ ಪಕ್ಕದಲ್ಲಿ ಘನತ್ಯಾಜ್ಯ ವಸ್ತುವಿನಿಂದ ಕೊಟ್ಟಿದ್ದು ಆ ಒಂದು 30 ಎಕರೆ ಎಲ್ಲ ಸೇರಿ 1,000 ಸೈಟನ್ನು ಕೊಡ್ತಿದ್ದಾರೆ. ಇವರು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀನಿ. ಏನಾದ್ರು